ಪವಿತ್ರ ಆಷಾಢ ಮಾಸದ ಕೊನೆ ಸೋಮವಾರದ ಸಂಭ್ರಮ. ನಂದಿಗಿರಿ ಪ್ರದಕ್ಷಿಣೆಗೆ ಹರಿದು ಬಂದ ಜನಸಾಗರ, ದೇವರ ದರ್ಶನ ಪಡೆದು ಪುನೀತರಾದ ಭಕ್ತರು. ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ದೂರು ದಾಖಲು ವಿಚಾರ. ಶಾಸಕ ಸುಬ್ಬಾರೆಡ್ಡಿಯಿಂದ ಅಧಿಕಾರ ದುರ್ಬಳಕೆ ಆರೋಪ, ಬಿಜೆಪಿ ಮುಖಂಡರ ಆಕ್ರೋಶ. ಯಶಸ್ವಿ ಅಮ್ಮ ಆಂಬ್ಯುಲೆನ್ಸ್ ಉಚಿತ ಆರೋಗ್ಯ ಸೇವೆ, 10,000ಕ್ಕೂ ಹೆಚ್ಚು ಮಂದಿಗೆ ಆಸರೆ, ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ. ಉದ್ದೇಶಪೂರ್ವಕವಾಗಿ ದೂರು ದಾಖಲು ಮಾಡಿಲ್ಲ, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ, ಬಿಜೆಪಿ ಮುಖಂಡರಿಗೆ ಶಾಸಕ ಸುಬ್ಬಾರೆಡ್ಡಿ ತಿರುಗೇಟು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಅದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಪುಣ್ಯಕ್ಷೇತ್ರ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ಆ ಗಿರಿಯನ್ನು ಬರಿಗಾಲಿನಲ್ಲಿ ಸುತ್ತಿದರೆ ಕೈಲಾಸವನ್ನೇ ಸುತ್ತಿದಷ್ಟೇ ಪವಿತ್ರ ಎಂಬ ಭಾವನೆ ಇದೆ. ಈ ಬಾರಿಯೂ ಸಹ ಸಾವಿರಾರು ಭಕ್ತಾದಿಗಳು ಆ ಗಿರಿಯನ್ನು ಸುತ್ತಿ ಭಕ್ತಿಭಾವ ತೋರಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಬೆಳ್ಳಂಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು ಹರನಾಮ ಸ್ಮರಣೆ ಮಾಡುತ್ತಾ ಭಜನೆ ಕೀರ್ತನೆಗಳ ಮೂಲಕ ಭಕ್ತಿ ಭಾವದಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಸುತ್ತುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿ. ಹೌದು, ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮವನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನು ಪ್ರದಕ್ಷಿಣೆ ಹಾಕಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷದಂತೆ ಬೆಳಗಿನ ಜಾವ ಸಾವಿರಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಮಾರು 17 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಪಂಚಗಿರಿಗಳ ಸಾಲಿನಲ್ಲಿರುವ ಶ್ರೇಷ್ಠ ನಂದಿ ಗಿರಿಧಾಮವನ್ನು ಪ್ರದಕ್ಷಿಣೆಗೆ ಮುಂದಾಗಿದ್ದರು. ಪ್ರದಕ್ಷಿಣೆಗೂ ಮುನ್ನ ಭೋಗನಂದೀಶ್ವರನ ದರ್ಶನ ಪಡೆಯಲು ಭಕ್ತಾದಿಗಳ ನಡುವೆ ನೂಕುನುಗ್ಗಲು ಉಂಟಾಗಿತ್ತು. ಮೇನ್ ಟೆಂಪಲ್ ದರ್ಶನ ಮಾಡ್ಕೊಳ್ಳಿ, ಮೂವ್ ಮಾಡಿ, ಮೂವ್ ಮಾಡಿಯಪ್ಪ, ಬನ್ನಿ ಮುಂದೆ ಬನ್ನಿ, ಮೇನ್ ಟೆಂಪಲ್ ದರ್ಶನ ಮಾಡ್ಕೊಳ್ಳಿ, ಮೂವ್ ಮಾಡಿ. ಇಷ್ಟಮ್ಮ ಇರಲಿ ರಾಮನಾಮವು ಬಾಯಿಗೆ ಬರಲಿ. ಮೂವ್ ಮಾಡಿ, ಮೂವ್ ಮಾಡಿ, ಮುಂದೆ ಮುಂದೆ ದರ್ಶನ ಮಾಡ್ಕೊಳ್ಳಿ. ಭೋಗನಂದೀಶ್ವರ ಮುಂದೆ ಮೂವ್ ಮಾಡಿ, ದರ್ಶನ ಮಾಡ್ಕೊಳ್ಳಿ, ದೇವ್ರ ದರ್ಶನ ಮಾಡ್ಕೊಳ್ಳಿ, ದೇವ್ರ ದರ್ಶನ ಮಾಡ್ಕೊಂಡು ಮೂವ್ ಮಾಡಿ. ಬನ್ನಿ ಮುಂದೆ ಬನ್ನಿ, ಮೂವ್ ಮಾಡಿ, ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡ್ಕೊಂಡವರು ಮೂವ್ ಮಾಡ್ತಾ ಇರ್ಬೇಕು. ಮೂವ್ ಮಾಡಿ, ದರ್ಶನ ಮಾಡ್ಕೊಳ್ಳಿ, ದೇವರ ದರ್ಶನ ಮಾಡ್ಕೊಂಡು ಮೂವ್ ಮಾಡ್ತಾರೆ. ದರ್ಶನ ಮಾಡ್ಕೊಳ್ಳಿ, ಭಗವಂತ ದರ್ಶನ ಮಾಡ್ಕೊಳ್ಳಿ. ಭೋಗನಂದೀಶ್ವರ ಯಾರು ಅಡ್ಡ ಇಲ್ಲ. ಬರಿಲ್ಲ ಬಲ್ಲವನ್ಯಾರ್ಯಾರೋ ಕೊಡುವೆ ನಿನ್ನಾಟ ಬಲ್ಲವನ್ಯಾರೋ. ನೋಡಿ ಮಟ್ಟ ಕಟ್ಟಿ
ಟಿವಿ ನ್ಯೂಸಲ್ಲೆಲ್ಲ ನೋಡಿ. Thank you very much. Namah Shivaya. Radha Subramanyam 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 Janmaganatha Subramanyam 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 ನನ್ನ ಹೆಸರು ಆಶಾರಾಣಿ, AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟು. ಇವತ್ತೇನಪ್ಪ ವಿಶೇಷ ಅಂದರೆ ನಂದಿಗಿರಿ ಪ್ರದರ್ಶನ 1938ರಲ್ಲಿ ಇದನ್ನು ಶುರು ಮಾಡಿದ್ರು. ಈಗಾಗಲೇ 87 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಪ್ರಕೃತಿ ಜೊತೆ ಒಂದು ಒಡನಾಟ ಇರುತ್ತೆ. ಇವಾಗಿನ ಒತ್ತಡದ ಬದುಕಿಂದ ನಮ್ಗೊಂದು ದಿವಸ ರಿಲೀಫ್ ಆಗುತ್ತೆ. ನೀವು ಈಗಾಗಲೇ ಕೇಳಿದಿರಲ್ಲ, ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಮೊದಲು ನಮ್ಮ ಹಿರಿಯರು ಹೇಳಿದ್ದು ಆಧ್ಯಾತ್ಮ ಪರವಾಗಿ, ಅದು ಒಂದು ಸತ್ಯನೇ. ನಮಗೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕುತ್ತೆ, ನಾವು ಏನು ಅಂದ್ಕೊಂಡಿದ್ದೀವೋ ಅದೆಲ್ಲ ಈಡೇರುತ್ತೆ. ಅದ್ರ ಜೊತೆಗೆ ಈಗ ಸೈಂಟಿಫಿಕ್ ಆಗಿ ಹೋದ್ರೂ ನೀವು ನಡಿಗೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವರು ಮುಂಚಿತವಾಗಿ ಅದನ್ನೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿದರು. ಹೀಗೆ ವರ್ಷಕ್ಕೊಂದ್ಸಲ ನಡೆಯೋದು, ತಿಂಗಳಿಗೊಂದ್ಸಲ ಉಪವಾಸ ಮಾಡೋದು, ಆ ಥರ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಹಾಗಾಗಿನೇ ಅವರೆಲ್ಲ ಅಷ್ಟು ಆರೋಗ್ಯವಾಗಿ ಚೆನ್ನಾಗಿದ್ದರು. ನಾವು ಅದನ್ನೆಲ್ಲ ಈಗ ನಮ್ಮ ಮಾಧ್ಯಮ ಮಿತ್ರರಿಂದ ಇನ್ನೂ ಜಾಸ್ತಿ ಎಲ್ಲರಿಗೂ ತಿಳಿತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ ಜನಸಾಗರ ಹೇಗೆ ಹರಿದು ಬರ್ತಾ ಇದೆ ಅಂತ. ಹಾಗಾಗಿ ಎಲ್ಲರೂ ನಡ್ಸ್ಕೊಂಡು ಹೋಗೋಣ, ನಡೆಯೋಣ, ದೇವ್ರ ದರ್ಶನ ಮಾಡೋಣ. ಮುಕ್ತಿಗೆ ಮಾರ್ಗ ಆಗುತ್ತೆ, ಆರೋಗ್ಯಕ್ಕೂ ಮಾರ್ಗ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಅನಿತಾ ಸಾಯಿ. ನಾನು ಇದು 3rd ಟೈಮ್ ಬರ್ತಾಯಿದ್ದೀನಿ. ನಾವು 3 ಇಯರ್ಸಿಂದನೂ ಒಂದು ಗ್ರೂಪ್ ಜೊತೆ ಬರ್ತಿದ್ದೆ. ಸೊ ಈ ಸತಿ ನಂಗೆ ಖುಷಿ ಏನು ಅಂತ ಅಂದರೆ, ಫಸ್ಟಲ್ಲಿ ಬರೀ 4 ಜನದಿಂದ ಶುರು ಆದ್ವಿ. ಬಟ್ ನಾವು ಹುಡುಗಿರು ನೀವೇನು ಹೋಗ್ತೀರಾ ಅಂತ ಹೇಳಿ ಮಾತಾಡಿದರು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಾವು ನಡೆಯೋ ಕೆಲಸ ಎಲ್ಲ ದೇವ್ರು ನಡೆಸ್ತಾರೆ ನಮ್ಮನ್ನು ಅಂತ. ಥ್ಯಾಂಕ್ ಯು. ನಾವು ಟೋಟಲಾಗೆ ಒಂದು 15 ಜನ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಎಲ್ಲರೂ ಜೊತೆಲೇ ನಡ್ಕೊಂಡು ಹೋಗ್ತಾಯಿದ್ದೀವಿ. ಏನಂತ ನಾವು ಸ್ಟಾರ್ಟಿಂಗಿಂದ ಫಸ್ಟು ಸ್ಟಾರ್ಟ್ ಮಾಡಿದ್ದು ಪಂಚಾಕ್ಷರಿ ಸ್ತೋತ್ರದಿಂದ ಸ್ಟಾರ್ಟ್ ಮಾಡಿದ್ವಿ. ಅದು ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿರೋ ಭಕ್ತಾದಿಗಳೆಲ್ಲ ನಮ್ಮ ಜೊತೆ ಸ್ಟಾರ್ಟ್ ಹೇಳ್ತಾ ಬಂದರು. ಸೊ ಇಲ್ಲಿವರೆಗೂ ನಾವು ಏನೇನು ಶಿವನ ಸ್ತೋತ್ರ ಇದೆಯೋ ಎಲ್ಲ ಹಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ನಮಗೆ ಗೊತ್ತಿಲ್ದಿರ ಆ ಭಕ್ತಿ ಭಾವನೂ ಜಾಸ್ತಿ ಹೆಚ್ಚಾಗಿ ಹೋಗ್ತದೆ. ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿ ಗಿರಿಧಾಮ ಪ್ರದಕ್ಷಿಣೆ ಮಾಡಲು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದು, ವರ್ಷದಿಂದ ವರ್ಷಕ್ಕೆ ನಂದಿ ಗಿರಿಧಾಮ ಪ್ರದಕ್ಷಿಣೆ ಮಾಡುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಮುಂಜಾನೆ ತಂಪಾದ ವಾತಾವರಣದಲ್ಲಿ ಭಜನೆ, ಕೀರ್ತನೆ, ಶಿವನಾಮ ಸ್ಮರಣೆ ಮೂಲಕ ಹೆಜ್ಜೆ ಹಾಕಿದ ಭಕ್ತಾದಿಗಳು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುತ್ತಲೇ ನಿರಾಯಾಸವಾಗಿ ಕಣಿವೆ ಬಸವಣ್ಣನಿಗೆ ಪೂಜೆ ಸಲ್ಲಿಸಿದ ಬಳಿಕ ಕೊಂಚ ವಿರಾಮ ತೆಗೆದುಕೊಂಡು ಪುನಃ ಭೋಗನದೀಶ್ವರ ದೇವಸ್ಥಾನದ ಬಳಿ ಬಂದು ಶಿವನ ದರ್ಶನ ಪಡೆದು ತಮ್ಮೂರಿನತ್ತ ಹೆಜ್ಜೆ ಹಾಕಿದ್ರು. ಅದ್ರ ಬಗ್ಗೆ ಎರಡು ಮಾತು. ನನ್ನ ಹೆಸರು ಶೋಭಾ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬಟ್ ಆ್ಯಕ್ಚುಲಾಗಿ ಬೆಂಗಳೂರಿಂದ ಗೌರಿಬಿದನೂರಿಗೆ ಅಕ್ಕನ ಮನೆಗೆ ಬಂದು ಅಕ್ಕನ ಮನೆಯಿಂದ ಇವಾಗ ನಂದಿ ಪ್ರದಕ್ಷಿಣೆಗೆ ಬರ್ತಾಯಿದ್ವಿ. ಇದು 6ನೇ ವರ್ಷದ ನಂದಿ ಪ್ರದಕ್ಷಿಣೆ ನಮ್ದು ಆಗ್ತಾ ಇರೋದು. ಬಟ್ ಹೇಗಿದೆ ಅಂತಂದರೆ ವರ್ಷಕ್ಕೂ ಜನ ಎಷ್ಟು ಇಂಪ್ರೂವ್ ಆಗ್ತಾಯಿದ್ದಾರೆ, ಎಷ್ಟೊಂದು ಜನ ಆಗ್ತಾಯಿದ್ದಾರೆ ಅಂದರೆ, ಈ ವರ್ಷ ಬಂದಿದ್ದ ಜನ ಒಂದು ಲಾಸ್ಟ್ ಟೈಮಿಂದ ಒಂದು 3 ಟೈಮ್ಸ್ ಜಾಸ್ತಿ ಆಗಿ ಬಂದಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ಸ್ಪಾನ್ಸರ್ಸ್ ಎಲ್ಲರೂ ಇರ್ತಾರೆ, ಒಂದು ಕಾಫಿ ಗೀಫಿ ಅಂತ ಕೊಡೋದು. ದೇವ್ರ ಭಕ್ತಾದಿಗಳಲ್ಲಿ ಅಲ್ಲ, ನಾವು ಅದನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ನಾವು ಅರುಣಾಚಲೇಶ್ವರಿಗೂ ಹೋಗಿದ್ದು, ನಮ್ಗೆ ಅಲ್ಲೆಲ್ಲ ನಮ್ಗೆ ಯಾರು ಏನೋ ಒಂದು ಕಾಫಿ ಆಗಲಿ ಯಾರೂ ನಮ್ಗೆ ಕೇಳೋರಿಲ್ಲ. ಬರೀ ಕಾಲಲ್ಲಿ ನಡ್ಕೊಂಡು ಹೋದ್ವು, ಬರೀ ಕಾಲಲ್ಲಿ ನಡ್ಕೊಂಬಂದ್ವು. ಬಟ್ ಇಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಅಂತಂದರೆ, ಯಾವುದೇ ದೇವಸ್ಥಾನಗಳಿಗೂ ಹೋಗಲಿ ಪ್ರಸಾದ ಅನ್ನೋದು ಎಷ್ಟು ಕೊಡ್ತಾರೆ ಅಂದರೆ ಹೊಟ್ಟೆ ತುಂಬುವಷ್ಟು ಕೊಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಸೊ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮತ್ತು ನಮ್ಮ ಸಂಸ್ಕೃತಿ
ಅದು ಹೆಂಗಿದೆ ಅಂತಂದರೆ ನಮ್ಮ ಕಲ್ಚರ್ ಹೇಗಿದೆ ಅಂತಂದರೆ 4 ಜನಕ್ಕೆ ಅನ್ನ ಹಾಕುವಷ್ಟು ನಮ್ಮ ಕರ್ನಾಟಕ ಸಮೃದ್ಧಿ ಆಗಿದೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನನ್ನ ಹೆಸರು ಸಂಧ್ಯಾ ಅಂತ. ಆ್ಯಕ್ಚುಲಾಗಿ ನಾನು ಗಿರಿ ಪ್ರದಕ್ಷಿಣೆಗೆ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಇಲ್ಲಿ ಇಷ್ಟೊಂದು ವಿಶೇಷ ಇದೆ ಅಂತ ನನಗೂ ಐಡಿಯಾ ಇರಲಿಲ್ಲ. ನಮ್ಮ ದೇಹ ಆಗಿರೋದೇ ಪಂಚೇಂದ್ರಿಯಗಳಿಂದ. ಅದನ್ನು ಇಲ್ಲಿ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಹಾಮಂತ್ರ ಹೇಳಿದ್ರೇ ನಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ನನಗೆ ಫಸ್ಟು ವಯಸ್ಸಾಗಿದೆ, ನಡೆಯೋಕ್ಕಾಗಲ್ಲ ಅಂದ್ಕೊಂಡೆ. ಇಲ್ಲ, ಸಂಕಲ್ಪ ಇದ್ದರೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ದೃಢ ಸಂಕಲ್ಪ ಬಂತು ಇಲ್ಲಿ. ಒಟ್ನಲ್ಲಿ ಪ್ರತಿ ವೀಕೆಂಡ್ನಲ್ಲಿ ಪ್ರವಾಸಿಗರಿಂದ ತುಂಬಿರುತ್ತಿದ್ದ ನಂದಿಗಿರಿಧಾಮ ಇಂದು ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿತ್ತು. ಇನ್ನು ಭಕ್ತರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂದಿಗಿರಿಧಾಮವನ್ನು ಸುತ್ತುವ ಮೂಲಕ 17 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಶಿವಭಕ್ತಿಯನ್ನು ಮೆರೆದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಇಡಿ ದಾಳಿಗೆ ತುತ್ತಾಗಿರುವ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆಂದು ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಅನ್ಕೊಂತಾ ಇದ್ರೆ ನಾನು ನೇರವಾಗಿ ನಿಮ್ಗೊಂದು ಸವಾಲನ್ನ ಹಾಕ್ತಾ ಇದ್ದೀನಿ. ನಮ್ಮ ಸಿ ಮುನಿರಾಜ್ ಅಣ್ಣ ಅವ್ರನ್ನ ಕರ್ಕೊಂಡು ನಾನು ಧರ್ಮಸ್ಥಳಕ್ಕೆ ಬರ್ತೀನಿ, ನೀವು ಬರಕ್ಕೆ ರೆಡಿ ಇದ್ದೀರಾ, ಬನ್ನಿ, ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿ. ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಇದೇ ರೀತಿ ನಮ್ಮ ಕಾರ್ಯಕರ್ತರಿಗಾಗಲಿ ನಮ್ಮ ಪಕ್ಷದ ಬಗ್ಗೆ ಆಗಲಿ ನೀವು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ರೆ ನಾವು ನಾಳೆ ದಿವಸ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾನ್ಯ ಶಾಸಕರಿಗೆ. ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ, ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಹೈಕೋರ್ಟ್ನಲ್ಲಿ ಚುನಾವಣಾ ಅಕ್ರಮ ಕುರಿತು ದಾವೆ ಹಾಕಿ 2 ವರ್ಷಗಳು ಪೂರ್ಣಗೊಂಡಿವೆ. ಶಾಸಕರ ಮೇಲೆ ಇಡಿ ದಾಳಿ ನಡೆದು ತಿಂಗಳು ಆಗಿದ್ದರೂ ಇಡಿ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂದು ದೂರಿನಲ್ಲಿ ಸುಳ್ಳು ವಿಳಾಸ ಸಲ್ಲಿಸಿ ನಕಲಿ ಮೊಬೈಲ್ ನಂಬರ್ ಉಲ್ಲೇಖ ಮಾಡಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಸಿ ಸುಳ್ಳನ್ನ ಸತ್ಯವನ್ನಾಗಿ ಬಿಂಬಿಸುತ್ತಿದ್ದೀರಾ. ಕಾಂಗ್ರೆಸ್ ಶಾಸಕರ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂದು ಶಾಸಕರು ಒಂದು ದಾಖಲೆ ಬಿಡುಗಡೆ ಮಾಡಿದರೆ ಅವರ ಹೇಳಿಕೆಯಲ್ಲಿ ಸತ್ಯ ಇದೆ ಎಂದು ನಾವು ನಂಬುತ್ತೇವೆ. ಕ್ಷೇತ್ರದ ಜನರು ನಂಬುತ್ತಾರೆ. ವಿದೇಶದಲ್ಲಿ ಅಕ್ರಮ ಆಸ್ತಿ ಹೊಂದಿರುವ ಹಾಗೂ ಹಣ ವರ್ಗಾವಣೆ ಪ್ರಕರಣದ ಬಗ್ಗೆ ಶಾಸಕರು ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡಿದ್ದಾರೆ ಹೊರತು ಮತ್ತೇನೂ ಮಾಡಿಲ್ಲ. ಶಾಸಕರ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂಬ ದಾಖಲೆ ಇದ್ದರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಕೊಟ್ಟರೆ ಶಾಸಕರು ವಿಧಿಸುವ ಶಿಕ್ಷೆಗೆ ಬಿಜೆಪಿಯವರು ಸಿದ್ಧರಿದ್ದೇವೆ. ಅದು ಬಿಟ್ಟು ಸುಳ್ಳು ಕೇಸು ಹಾಕಿಸಿ ಕ್ಷೇತ್ರದ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದರೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ನಡೆಸಲಿದ್ದೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಾದಂತಹ SN ಸುಬ್ಬಾರೆಡ್ಡಿ ಅವರ ಮೇಲೆ ಆದಂತಹ ಇಡಿ ರೈಡ್ಗೂ ಮುನಿರಾಜ್ ಅವ್ರಿಗೆ ಸಂಬಂಧ ಇದೆ ಅಂತೇಳಿ ಬಾಗೇಪಲ್ಲಿ ಸ್ಟೇಷನಲ್ಲಿ ದೂರು ಕೊಟ್ಟು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಾರೆ SN ಸುಬ್ಬಾರೆಡ್ಡಿ ಅವರು. ಇಡಿ ರೈಡ್ಗೂ ನಮ್ಮ ಸಿ ಮುನಿರಾಜ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಅವರೇನಾದರೂ ಇಡಿಗೆ ದೂರು ಕೊಟ್ಟಿದ್ದಾರೆ ಅಂತ ಏನಾದರೂ ನಿಮ್ಮ ಹತ್ರ ದಾಖಲೆಗಳಿದ್ದರೆ ನೇರವಾಗಿ ಆ ದಾಖಲೆಗಳನ್ನು ನೀವು ಕೊಡಿ. ಆವಾಗ ನಾವು ಸತ್ಯಾಸತ್ಯತೆಗಳನ್ನು ಒಪ್ಕೊತೀವಿ. ನೀವು ಮಾಡಿರುವಂಥ ತಪ್ಪುಗಳನ್ನು ಮುಚ್ಕೋಬೇಕು ಅಂತೇಳಿ ಇವತ್ತು ನಮ್ಮ ಸಿ ಮುನಿರಾಜ್ ಅಣ್ಣವ್ರ ಮೇಲೆ ದೂರು ಕೊಟ್ಟು ಸರ್ಕಾರ ಇದೆ ಅಂತೇಳಿ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ಸಿ ಮುನಿರಾಜ್ ಅಣ್ಣವ್ರ ಮೇಲೆ ಕೇಸನ್ನು ದಾಖಲೆ ಮಾಡಿಸಿದ್ದೀರ. ಇದೇನೂ ಇಲ್ಲ ಅಂದರೆ ನೀವು ಅದನ್ನು ಕ್ಲಿಯರ್ ಮಾಡಿಕೊಂಡು ಜನಗಳ ಮುಂದೆ ಬನ್ನಿ. ಅಷ್ಟೇ ಬಿಟ್ಟರೆ ನೀವು ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದು, ಸಿ ಮುನಿರಾಜ್ ಅವ್ರ ಕೇಸ್ ಹಾಕೋದು, ಇದೆಲ್ಲ ದ್ವೇಷದ ರಾಜಕಾರಣ ಮಾಡೋದನ್ನು ಬಿಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದೇ ಥರ ನೀವು ಮುಂದುವರಿಸ್ಕೊಂಡೋದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಮಾನ್ಯ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ನವರು ಇಡಿ ದಾಳಿಗೆ ಕಾರಣ ಅಂತ ಹೇಳ್ತೀರಾ ಸರ್? ಏನಾದರೂ ಆ ಥರ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರಲ್ವ, ಆರೋಪ ಮಾಡೋದಲ್ಲ. ಸಿ ಮುನಿರಾಜ್ ಅವ್ರಿಗೂ BJP ಅವ್ರಿಗೂ ಇಡಿಗೆ ಏನಾದರೂ ಒಂದು ದೂರನ್ನು ಕೊಟ್ಟಿದ್ದಾರೆ ಅಂತ ಏನಾದರೂ ನಿಮ್ಮ ಹತ್ರ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ, ಆವಾಗ ಅದನ್ನು ನಾವು ಒಪ್ಕೊತೀವಿ. ಸುಮ್ಮನೆ ಗಾಲಿಯಲ್ಲಿ ಗುಂಡು ಹಾರಿಸ್ಬಿಟ್ಟಿದ್ದೆ ನೀವು ಸಿ ಮುನಿರಾಜ್ ಅವರು ಮಾಡಿದ್ದಾರೆ ಅಂತೇಳಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ರಿಗೂ ಗೊತ್ತಾಗಿದೆ ಏನಾಗಿದೆ ಅಂತೇಳಿ. ಅದನ್ನು ಮರಿ ಮಾಚ್ಕೊಳ್ಳೋದಕ್ಕೆ ನೀವು ನಮ್ಮ ಸಿ ಮುನಿರಾಜ್ ಮೇಲೆ ಒಂದು ಕೇಸ್ FIR ಮಾಡಿಸ್ಬಿಟ್ಟಿದ್ದೆ. ನಾನು ಎಲ್ಲ ನಿಮ್ಮ PA ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ನಿಮ್ಗೆ ಬೇಕಾಗಿರೋಲ್ಲ ವಾಟ್ಸಪ್ ಹಾಕ್ತಾರೆ, ಸಿ ಮುನಿರಾಜ್ ಕ್ರಿಮಿನಲ್ ಕೇಸ್. ಇದೇನಂದರೆ ಒಂದು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ. ನೀವು ಮಾಡಿರುವ ತಪ್ಪುಗಳನ್ನು
ಅದನ್ನು ಮರಿ ಮಾಚ್ಕೊಳ್ಳೋದಕ್ಕೆ ಇವತ್ತು ಸಿ ಮುನಿರಾಜ್ ಅವ್ರ ಮೇಲೆ ಒಂದು FIR ಮಾಡಿಸಿದ್ದೀರ. ಹೋಗಲಿ, ಯಾರೋ ನಿಮ್ಮ ಸ್ನೇಹಿತರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದ್ದೀರಾ. ಯಾರು ನಿಮ್ಮ ಸ್ನೇಹಿತರು ಅಂತ ಯಾಕೆ ನೀವು ಹೆಸರು ಮೆನ್ಷನ್ ಮಾಡಿಲ್ಲ? ಹೋಗಲಿ, ನೀವು ಕೊಟ್ಟಿರೋ ಮೊಬೈಲ್ ನಂಬರ್ ಯಾರು ಕೊಟ್ಟಿದ್ದೀರಾ? ಯಾವುದೋ ರಾಂಗ್ ನಂಬರನ್ನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಇವತ್ತು ನೀವು ದೂರ ದಾಖಲು ಮಾಡಿದ್ರೆ ಇದೆಲ್ಲ ಒಳ್ಳೆಯದಲ್ಲ. ನಿಮ್ಗೆ ಇದೆಲ್ಲ ಶೋಭೆ ತರೋದಲ್ಲ. ನಿಮಗೆ ಬರೋವಂಥ ದಿನಗಳಲ್ಲಿ ಜನಗಳೇ ನಿಮಗೆ ಉತ್ತರ ಕೊಡ್ತಾರೆ. ಇದೇ ರೀತಿ ನಿಮ್ಮ ಚಾಲ್ತಿಯನ್ನು ಮುಂದುವರಿಸ್ಕೊಂಡು ಹೋದರೆ ಬರುವಂಥ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಮಾನ್ಯ ಶಾಸಕರಿಗೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ GS ಸುಧಾಕರ ರೆಡ್ಡಿ, ಮುಖಂಡರಾದ R ವೆಂಕಟೇಶ್, ಚೇಳೂರು ಆಂಜನೇಯ ರೆಡ್ಡಿ, ಲೋಕೇಶ್, ಗಂಗಾರೆಡ್ಡಿ, ಅಶ್ವಥ್ ರೆಡ್ಡಿ, ಮಧು, ರಾಮಪ್ಪ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಸರ್ಕಲ್ ಮಾರಮ್ಮ ಸೇವಾ ಸಮಿತಿ, ಸರಂವಿ ವೃತ್ತ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಜಾಲಾರಿ ಗಂಗಮ್ಮ, ಶ್ರೀ ಮುತ್ಯಾಲಮ್ಮ, ಶ್ರೀ ಸಪ್ಪಲಮ್ಮ, ಶ್ರೀ ಪಟಾಲಮ್ಮ ದೇವಿಯ 68ನೇ ವರ್ಷದ ಜಾತ್ರಾ ಮಹೋತ್ಸವ. ದಿನಾಂಕ 21/7/2025 ಸೋಮವಾರದಿಂದ 27/7/2025 ಭಾನುವಾರದವರೆಗೆ. ದಿನಾಂಕ 25/7/2025 ಶುಕ್ರವಾರ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಎಲ್ಲಾ ಸುಮಂಗಳಿಯರಿಗೆ ಅರಿಶಿಣ ಕುಂಕುಮ. ದಿನಾಂಕ 26/7/2025 ಶನಿವಾರ ಸಂಜೆ 4 ಗಂಟೆಗೆ ಶ್ರೀ ಸರ್ಕಲ್ ಮಾರಮ್ಮ ಪಲ್ಲಕ್ಕಿ ಉತ್ಸವ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಗೌರವಾಧ್ಯಕ್ಷರು CS ಹರೀಶ್ನಾಥ್ ಅಪ್ಪಾಲು. ಇಂತಿ ಭಕ್ತ ಮಂಡಳಿ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಸರ್ಕಲ್ ಮಾರಮ್ಮ ಸೇವಾ ಸಮಿತಿ. ಶ್ರೀ KV ಮತ್ತು ಪಂಚಗಿರಿ ವಿದ್ಯಾದತ್ತಿ, ಚಿಕ್ಕಬಳ್ಳಾಪುರ. 110ನೇ ಶ್ರೀ CVV ಜಯಂತಿ ಹಾಗೂ 29ನೇ ದತ್ತಿ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ. ದಿನಾಂಕ 23ನೇ ಜುಲೈ 2025 ಸ್ಥಳ CVV ಒಳಾಂಗಣ ಕ್ರೀಡಾಂಗಣ, ಶ್ರೀ CVV ಕ್ಯಾಂಪಸ್, ಚಿಕ್ಕಬಳ್ಳಾಪುರ. ಪ್ರತಿಯೊಂದು ಹನಿ ರಕ್ತವು ಜೀವ ಉಳಿಸುತ್ತದೆ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು KV ನವೀನ್ ಕಿರಣ್, ಅಧ್ಯಕ್ಷರು ಶ್ರೀ KV ಮತ್ತು ಪಂಚಗಿರಿ ದತ್ತಿ ಸಂಸ್ಥೆ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ.
ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಅಲ್ಲಿನ ಶಾಸಕರೊಬ್ಬರು ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಕ್ಷೇತ್ರದ ಜನರಿಗೆ ಕೊಡುಗೆಯಾಗಿ ಕೊಟ್ಟಿದ್ರು. ಇದೀಗ ಆ ಸೇವೆ ಹೆಮ್ಮರವಾಗಿ ಬೆಳೆದು 10,000ಕ್ಕೂ ಹೆಚ್ಚು ಜೀವಗಳಿಗೆ ಆಸರೆ ಆಗುವ ಮೂಲಕ ಸಾರ್ಥಕತೆ ಮೆರೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ದಿನನಿತ್ಯ ಹತ್ತಾರು ಅಪಘಾತಗಳ ವಿಷಯ ಕುರಿತು ನಮ್ಮ ಕಿವಿಗೆ ಬೀಳ್ತಾ ಇರುತ್ತದೆ. ಅಪಘಾತದಲ್ಲಿ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಸೇರಿಸುವಲ್ಲಿ ಮಹತ್ವದ ಪಾತ್ರ ವಹಿಸೋದು ಅಂದ್ರೆ ಆಂಬ್ಯುಲೆನ್ಸ್ಗಳು ಮಾತ್ರ. ಆದರೆ ಸರ್ಕಾರಿ ಆಂಬ್ಯುಲೆನ್ಸ್ಗಳು ಕೆಲವೊಮ್ಮೆ ಕೈಕೊಟ್ಟು ಸಮಯಕ್ಕೆ ಬಾರದೆ ಅದೆಷ್ಟೋ ಜೀವಗಳ ಉಸಿರು ನಿಂತಿರೋದು ನಮಗೆಲ್ಲ ತಿಳಿದೇ ಇದೆ. ಆದರೆ ಅಂದಿನ ಪರಿಸ್ಥಿತಿಯನ್ನ ಎದುರಿಸಿದವರು ಅಂತಹ ನೋವು ಸಂಕಟ ನಮ್ಮ ಶತ್ರುಗಳಿಗೂ ಸಹ ಬರಬಾರದು ಅಂತ ಇಂದಿಗೂ ಸಹ ಹಿರಿಯರು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿಯನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸಹ ಎದುರಿಸಿದ್ದಾರೆ. ಅವರ ತಾಯಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಉಸಿರು ಚೆಲ್ಲಿದ್ರು. ಆ ನೋವನ್ನ ಇನ್ನೂ ಅವರು ಮರೆತಿಲ್ಲ. ಶಾಸಕರಾದ ಮೇಲೆ ಕ್ಷೇತ್ರದಲ್ಲಿ ಮತ್ಯಾರಿಗೂ ಅಂತಹ ದುಸ್ಥಿತಿ ಬರಬಾರದೆಂದು ಅಮ್ಮ ಆಂಬ್ಯುಲೆನ್ಸ್ ಹೆಸರಲ್ಲಿ 5 ಆಂಬ್ಯುಲೆನ್ಸ್ಗಳನ್ನ ಉಚಿತ ಆರೋಗ್ಯ ಸೇವೆಗಾಗಿ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ನಂತರ ಒಂದಷ್ಟು ತಿಂಗಳುಗಳ ನಂತರ ಮತ್ತೆ 5 ಆಂಬ್ಯುಲೆನ್ಸ್ಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. 2 ಪಾಳಿಯಲ್ಲಿ ಚಾಲಕರು ಕಾರ್ಯನಿರ್ವಹಿಸುತ್ತಿದ್ದು 1 ತಿಂಗಳಿಗೆ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚ ತಗುಲುತ್ತಿದೆ. ಇದನ್ನೆಲ್ಲ ಶಾಸಕ ಪ್ರದೀಪ್ ಈಶ್ವರ್ ಅವರೇ ವೈಯಕ್ತಿಕವಾಗಿ ವೆಚ್ಚ ಭರಿಸುತ್ತಿದ್ದು ಜನಸೇವೆ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ. ಸರ್, ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು 3.5 ನಿಮಿಷ. ಅಂದರೆ ಆ್ಯಂಬುಲೆನ್ಸು ಆ ಮನೆ ಕನೆಕ್ಟಿವಿಟಿ. ನೀವು ಭಾಳಷ್ಟು ಜನ ಒಂದು ರಿಯಲೈಸ್ ಆಗಬೇಕು, ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ. ಅಮ್ಮ ಆ್ಯಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸ್ಲೇಬೇಕು. ಸರ್, ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆ್ಯಂಬುಲೆನ್ಸ್ಗೆ. 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಣ್ಣ, 20 ಡ್ರೈವರ್ಸ್ ಅಣ್ಣ. ಡೀಸೆಲ್ ನಂದು, ಆ್ಯಂಬುಲೆನ್ಸ್ ನಂದು, ಅದ್ರ ಮೇಂಟೆನೆನ್ಸ್ ನಂದು, ಡ್ರೈವರ್ ಸ್ಯಾಲ್ರಿ ನಂದು, ಅವ್ರದ್ದು ಊಟ ತಿಂಡಿ ನಂದು. ಬೆಂಗಳೂರಿಗೆ ಹೋಗಬೇಕು ಅಂದರೆ 5-6 ಸಾವಿರ ಕೊಡಬೇಕು. ನಮ್ಮ ಆ್ಯಂಬುಲೆನ್ಸಲ್ಲಿ ನಾವು 1 ರೂಪಾಯಿ ತೊಗೊಳ್ಳಲ್ಲ. ಒಂದು ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ? ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ವಾ 15 ಲಕ್ಷದಲ್ಲಿ ಒಂದು 30-40 ಬರುತ್ತೆ ಅಂತ? ನನಗೆ ಗೊತ್ತಿಲ್ವಾ 15 ಲಕ್ಷ ಉಳಿಸಿದ್ರೆ 1.5 ಕೋಟಿ ಆಗುತ್ತೆ, ಅದರಲ್ಲೊಂದು 2 BHK ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ? ನನ್ನ ದಡ್ಡನ ನನಗೆ ಗೊತ್ತಿದೆ. ಆದರೂ ನನ್ನ ತಂದೆ ತಾಯಿಗಾಗಿದ್ದ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾಯಿದ್ದೀನಿ. ಅದಾಗಲಿ. ಈಗ ಮುಂದಿನ ವಾರ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟು. ಈಗ ಅಲ್ಲಿ ಸೂರತ್ತಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯಿತು. ಇಲ್ಲ ಈ ನೆನ್ನೆನೋ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು. ಇನ್ನು 2 ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟು. 3ನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ. ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ, ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀನಿ, ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಇಲ್ಲಿ ಬರ್ದಿರೋದು ಯಾರು ತಪ್ಸೋಕ್ಕಾಗುತ್ತೆ ಸರ್? ಇನ್ನು ಅಮ್ಮ ಆಂಬ್ಯುಲೆನ್ಸ್ 10,000ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ತುರ್ತು ಸಂದರ್ಭದಲ್ಲಿ ಆಸರಿಯಾಗಿದೆ. ಸುಮಾರು 4,000ಕ್ಕೂ ಹೆಚ್ಚು ಮಂದಿಯ ಜೀವವನ್ನ ಉಳಿಸಿದೆ. ಆಪತ್ಕಾಲದಲ್ಲಿ ನೆರವಾದವನೇ ನೆಂಟ ಅನ್ನೋ ಹಾಗೆ ತುರ್ತು ಸಂದರ್ಭದಲ್ಲಿ ಅಮ್ಮ ಆಂಬ್ಯುಲೆನ್ಸ್ ಸಂಜೀವಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ಅಮ್ಮ ಆಂಬ್ಯುಲೆನ್ಸ್ ಚಾಲಕರಾಗಿದ್ದೇನೆ. ಏನು ನಮ್ಮ ಶಾಸಕರು 10 ಆಂಬ್ಯುಲೆನ್ಸ್ ಬಿಟ್ಟಾಗಿಂದ ನಾವು ಇದುವರೆಗೂ 2.5 ವರ್ಷ ಆಯಿತು ನಾವು ಜಾಯ್ನ್ ಆಗಿ. ಇದುವರೆಗೂ 10,000 ಪೇಷಂಟ್ಗಳನ್ನ ಬೆಂಗಳೂರಿಗಾಗಲಿ ಇಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗಾಗಲಿ ಜಾಯಿನ್ ಮಾಡಿ ಅವರು ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬಂದಿದ್ದಾರೆ. ಅದೇ ತರಹ ನಮ್ಮ ಶಾಸಕರಿಗೆ ನಮ್ಮ ಸಿಬ್ಬಂದಿ ವರ್ಗದಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ ಸರ್ ಈ ಕ್ಷಣ. ಯಾಕಂದರೆ ಒಬ್ಬ ಪೇಷಂಟು, ಯಾಕಂದರೆ ನಮ್ಮ ಕಣ್ಮುಂದೆನೇ ಆಗ್ತಾ ಇರುತ್ತೆ. ಒಂದು ಪೇಷಂಟ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ಗಾಡಿ ಮಾಡಬೇಕಂದ್ರೆ 4,000ರಿಂದ 5-6 ಸಾವಿರ ಕೇಳ್ತಾರೆ.
ಅದೇ ನಮ್ಮ ಅಮ್ಮ ಆಂಬುಲೆನ್ಸಲ್ಲಿ ₹1 ತಗೊಳ್ಳಲ್ಲ. 6,000 ಆಗಲಿ 3,000 ಆಗಲಿ 4,000 ಆಗಲಿ ಅವ್ರಿಗೆ ಟ್ರೀಟ್ಮೆಂಟ್ಗಾಗುತ್ತೆ, ಇಲ್ಲ ಮೆಡಿಸಿನ್ಗಾಗುತ್ತೆ, ಇಲ್ಲ ಅಲ್ಲಿ ಯಾವ ಟ್ಯಾಬ್ಲೆಟ್ಸ್ಗಾಗುತ್ತೆ, ಊಟಕ್ಕಾಗುತ್ತೆ. ಎಷ್ಟು ಒದ್ದಾಡ್ತಾರೆ ಗೊತ್ತಾ ಸರ್, ದುಡ್ಡು ಒಂದೊಂದು ಟೈಮ್ ಕಾಸ್ಟ್ಲಿಲ್ಲ ಅಂತೇಳಿ ನಮ್ಮ ಗಾಡಿಯಲ್ಲಿ ಬರ್ತಾರೆ, ಬೆಂಗಳೂರಿಗೆ ಇಲ್ಲಿಂದ ರೆಫರ್ ಮಾಡ್ತಾರೆ. ₹1 ದುಡ್ಡಿಲ್ಲಪ್ಪ, ಹೆಂಗಪ್ಪ ನಾವು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗೋದು, ಏನು ಮಾಡಬೇಕು ಅನ್ನೋ ಇದರಲ್ಲಿ ನಮ್ಮ ಅಮ್ಮ ಆಂಬುಲೆನ್ಸ್ಗೆ ಕರೆ ಮಾಡ್ತಾರೆ. ಗಾಡಿ ಸಿಗಲಿಲ್ಲ ಅಂದರೆ ನಮ್ಮ ಅಮ್ಮ ಆಂಬುಲೆನ್ಸು ಅಷ್ಟು ಸೇವೆ ಸಲ್ಲಿಸ್ತಾ ಸರ್. ನಮ್ಮ ಶಾಸಕರು ನೀಡಿದ ಕೊಡುಗೆ ಅನಿಸುತ್ತೆ ಚಿಕ್ಕಬಳ್ಳಾಪುರ ತಾಲೂಕು. ನನ್ನ ಹೆಸರು ಮೂರ್ತಿ ಅಂತ, ಇದೆ ಅಮ್ಮ ಆಂಬುಲೆನ್ಸ್ ಡ್ರೈವರು. ಪೇಷೆಂಟು ಇವಾಗ ಆಂಬುಲೆನ್ಸ್ ಫೋನ್ ಮಾಡ್ತಾರೆ, ಬುಕ್ ಮಾಡೋಕ್ಕೆ 108ಗೂ ಫೋನ್ ಮಾಡ್ತಾರೆ. ಆದರೂ 108 ಅವ್ರು ಹೇಳ್ತಾರೆ 10 ನಿಮಿಷ ಆಗುತ್ತೆ, ಅರ್ಧ ಗಂಟೆ ಆಗುತ್ತೆ, ವೆಯ್ಟ್ ಮಾಡಿ ಅಂತಾರೆ. ತಿರ್ಗಿ ಆಮೇಲೆ ನಮ್ಮ ಆಂಬುಲೆನ್ಸ್ ಫೋನ್ ಮಾಡ್ತಾರೆ. ನಾವು ಜಿಲ್ಲಾ ಹಾಸ್ಪಿಟ್ಲ್ ಮುಂದೆನೇ ಹಾಕ್ಕೊಂಡಿರ್ತೀವಿ. 1 ನಿಮಿಷ 2 ನಿಮಿಷ ಹಂಗೆ ಪಿಕಪ್ ಮಾಡಿ ನಮ್ಮದು ಪ್ರದೀಪ್ ಸರ್ದು ಒಂದು ಗ್ರೂಪ್ ಮಾಡವ್ರೆ. ಆ ಗ್ರೂಪಲ್ಲಿ 15 ಸೆಕೆಂಡಲ್ಲಿ ಆಗಿಬಿಡ್ತೀವಿ. ಸರ್ ಪೇಷೆಂಟ್ ಪಿಕಪ್ ಆಗಿದೆ, ಸರ್ ಹಿಂಗೆ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ ಸರ್. ತಿರ್ಗಿ ಹಾಗೆ ಅಲ್ಲಿಂದ ಬಿಟ್ಟು ಬಂದಮೇಲೆ ಅಲ್ಲೇ ಹೇಳ್ತಾರೆ ಪೇಷೆಂಟ್ ಕಂಡೀಷನ್ ಹೆಂಗಿದೆಯಪ್ಪ ಅಂತ. ಸರ್ ಸ್ವಲ್ಪ ಸೀರಿಯಸ್ ಇದೆ ಅಂತ. ಹಾಗೆ ಅಲ್ಲೇ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ನಾವೇ ಫೋನ್ ಮಾಡಿಬಿಟ್ಟು ಈ ಚಿಕ್ಕಬಳ್ಳಾಪುರ ಅವ್ರ ಪೇಷೆಂಟ್ ಬಂದವ್ರೆ, ಅವ್ರನ್ನ ಕ್ಲೀನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಆವಾಗ ನಾವು ಅಲ್ಲಿ ಗ್ರೂಪಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಮತ್ತೆ ಹಿಂದೆ ಬಂದುಬಿಡ್ತೀವಿ. ಅದೇ ರೀತಿ ಆಂಬುಲೆನ್ಸ್ ಚಾಲಕರು ದೇವರಂತೆ ಎಂದರೆ ತಪ್ಪಾಗುವುದಿಲ್ಲ. ಚಾಲಕರು ರಕ್ಷಕ ಭಟರಂತೆ ಕ್ಷೇತ್ರದಲ್ಲಿ ಸಮಯಕ್ಕೆ ಸರಿಯಾಗಿ ಆಂಬುಲೆನ್ಸ್ ಸೇವೆಯನ್ನ ಒದಗಿಸುವುದರ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ನಂಜುಂಡಯ್ಯ ನನ್ನ ಹೆಸರು, ನಿವೃತ್ತ ಸಬ್ ಇನ್ಸ್ಪೆಕ್ಟರು. ಈ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಶ್ರೀ ಪ್ರದೀಪ್ ಸರ್ ತಮ್ಮ ತಂದೆ ತಾಯಿಯವರ ಆರೋಗ್ಯದಲ್ಲಿ ಏನು ವ್ಯತ್ಯಯವಾಗಿತ್ತು, ಇನ್ ಟೈಮ್ಗೆ ಏನು ಹಾಸ್ಪಿಟ್ಲಿಗೆ ತಗೊಂಡೋಗೋದಕ್ಕೆ ತೊಂದರೆ ಆಗಿತ್ತು, ಅದರಿಂದ ಅವರು ತೀರ್ಕೊಂಡಿದ್ರು. ಆ ಉದ್ದೇಶದಿಂದ ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ನಾಗರಿಕ ಕೂಡ ಈ ರೀತಿ ಸಾವು ಸಂಭವಿಸಬಾರ್ದು ಅನ್ನೋ ಉದ್ದೇಶದಿಂದ ತುರ್ತಾಗಿ ಅವ್ರನ್ನ ಜೀವ ಉಳಿಸೋ ಉದ್ದೇಶದಿಂದ ತಮ್ಮ ಏನು ಸ್ವಂತ ಇದರಲ್ಲಿ ಅವರು ಈ ಒಂದು ಅಮ್ಮ ಆಂಬುಲೆನ್ಸು ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಅಮ್ಮ ಆಂಬುಲೆನ್ಸು ಸೇವೆ ಯಾವ ರೀತಿ ಅಂತ ಹೇಳಿದ್ರೆ ಸಂಜೀವಿನಿ ಇದ್ದಾಗೆ, ಸೇಮು ಸಂಜೀವಿನಿ. ಈಗ ನಮ್ಮ ಏನು ಪ್ರಾಣ ಹೋಗ್ತಾ ಇದೆ, ಇನ್ನು ಉಳಿಯೋದಿಲ್ಲ ಅನ್ನೋ ಟೈಮಲ್ಲಿ ನಮ್ಮ ಈ ಅಮ್ಮ ಆಂಬುಲೆನ್ಸ್ಗೆ ಕರೆ ಮಾಡಿದ ತಕ್ಷಣ ಅಮ್ಮ ಆಂಬುಲೆನ್ಸು ಸಿಬ್ಬಂದಿ ತುರ್ತಾಗಿ ಬಂದುಬಿಟ್ಟು ಅವ್ರನ್ನ ಆಸ್ಪತ್ರೆಗಳಿಗೆ ಸೇರಿಸ್ಬಿಟ್ಟು ಜೀವಗಳನ್ನ ಉಳಿಸಿದ್ದಾರೆ. ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಏನು ರೋಗಿಗಳನ್ನ ಇವತ್ತು ಅವ್ರನ್ನ ಹಾಸ್ಪಿಟ್ಲಿಗೆ ವಿವಿಧ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಸೇವೆನ ನಮ್ಮ ಉಳಿಸಿದ್ದಾರೆ. ಯಾವುದೇ ಒಂದು ಸಿಂಗಲ್ ನಯಾ ಪೈಸೆ ತಗೊಳ್ದಿರ ಉಚಿತ ಸೇವೆಯನ್ನು ಮಾಡ್ತಿದ್ದಾರೆ. ಈ ಜನಾನುರಾಗಿ ಶಾಸಕರು ಜನೋಪಯೋಗಿ ಕೆಲಸ ಮಾಡ್ತಾ ನಮಗೆ ಈ ರೀತಿ ಸೇವೆಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ನಮ್ಮ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ, ನಮ್ಮ ಹೆಸರು ಮೋಕ್ಷಣ್ಣ ತೇಜ ಅಂತ ಹೇಳ್ಬಿಟ್ಟು, ಇದೇ ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ 22 HS ಗಡ ನಿವಾಸಿ. ಸರ್, ಮೊದಲನೇದಾಗಿ ನಾನು ಅಮ್ಮ ಆಂಬುಲೆನ್ಸ್ ಬಗ್ಗೆ ಹೇಳಬೇಕು. ಸರ್, ನಿನ್ನೆಗೆ 10,000 ಜೀವಗಳನ್ನ ನಮ್ಮ ಶಾಸಕರು ಉಳಿಸಿದ್ದಾರೆ ಸರ್. ಯಾಕೆ ಅಂದರೆ ಒಂದು ಜೀವ ಉಳೋದು ಕೂಡ ನಮಗೆ ತುಂಬ ಒಂದು ಕುಟುಂಬಕ್ಕೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ 10,000 ಜೀವನ ನಮ್ಮ ಶಾಸಕರು ಉಳಿಸಿದ್ದಾರೆ ಸರ್. ಇದೇ ಹಿಂದಿನ 2 ವರ್ಷ ಇಲ್ಲ 3 ವರ್ಷ ಹಿಂದೆ ನಾವು 108ಗೆ ಕಾಲ್ ಮಾಡಿದ್ರೆ ಅರ್ಧ ಗಂಟೆ 1 ಅವರ್ ಆದರೂ ನಮಗೆ ಆಂಬುಲೆನ್ಸ್ ಬರ್ತಿರಲಿಲ್ಲ. ಅದೇ ಈಗ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದ್ರೆ ಒಂದು 5ರಿಂದ 6 ನಿಮಿಷದಲ್ಲಿ ಘಟನೆ ನಡೆದ ಸ್ಥಳಕ್ಕೆ ಅಮ್ಮ ಆಂಬುಲೆನ್ಸ್ ಬರುತ್ತೆ ಸರ್. ಬಂದು ಇಲ್ಲ ಆಗಲಿಲ್ಲ ಅಂದರೆ ಬೆಂಗಳೂರು ಜಯದೇವ ಹಾಸ್ಪಿಟಲ್ ಆಗಲಿ, ಆಸ್ತರ ಆಗಲಿ, ಇಲ್ಲ ವಿಕ್ಟೋರಿಯಾ ಆಗಲಿ, ಅಲ್ಲಿ ಏನು ಚಿಕಿತ್ಸೆ ಬೇಕು ಆ ಚಿಕಿತ್ಸೆಗೆ ನಮ್ಮ ಶಾಸಕರು ಅಲ್ಲಿ ಯಾರ್ಯಾರು ವೈದ್ಯರು ಇರ್ತಾರೆ ಅವ್ರಿಗೆಲ್ಲ ಮಾತಾಡಿ ಅವ್ರಿಗೆ ಏನು ಚಿಕಿತ್ಸೆ ಬೇಕು ಅದೆಲ್ಲ ಕೊಡಿಸ್ತಾರೆ ಸರ್. ಮತ್ತು ರಿಟರ್ನ್ ಇಲ್ಲಿಗೆ ಬರಬೇಕಾದ್ರೂ ಅವರು ಅಮ್ಮ ಆಂಬುಲೆನ್ಸ್ ಸೇವೆ ಇದೆ ಅಂದರೆ ಅದರಲ್ಲೇ ಕರ್ಕೊಂಡ್ಬರ್ತಾರೆ ಸರ್. ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಮ್ಮ ಆಂಬುಲೆನ್ಸ್? ಸರ್, ನಮ್ಮ ಸ್ವಂತ ಎಕ್ಸ್ಪೀರಿಯೆನ್ಸ್ ಅಂದರೆ ನಮ್ಮ ಅಜ್ಜಿದೆ ಇದೆ ಸರ್. ಒಂದು 6 ತಿಂಗಳ ಹಿಂದೆ ನಮ್ಮ ಅಜ್ಜಿಗೆ ಎದೇನೋ ಆದಾಗ ಇದೇ ಮಾನ್ಸ್ ಹಾಸ್ಪಿಟ್ಲಿಗೆ ಬಂದಿದ್ರೆ ಅಲ್ಲಿ ಬಂದಾಗ ಫುಲ್ಲು ಲೋ BP ಆಗೋಗಿ ಅವ್ರು ಇನ್ನೇನು ಸ್ವಲ್ಪ ಕಷ್ಟ ಇದೆ, ಜಯದೇವಿಗೆ ಹಾಕ್ಕೊಂಡೋಗ್ರಿ, ನಮ್ಮದೇ ಆಂಬುಲೆನ್ಸ್ ಇದೆ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಹೇಳಿದಾಗ 6,000 ಹೇಳಿದ್ರು ಸರ್. ಆಗ ನಮಗೆ ಬೇಡ ಅಂತೇಳ್ಬಿಟ್ಟು ಅಮ್ಮ ಆಂಬುಲೆನ್ಸ್ಗೆ ಕರೆ ಮಾಡಿದ್ರಿ ಸರ್. 5 ನಿಮಿಷದಲ್ಲಿ ಅವರೇ ಬಂದು ಇಲ್ಲಿಂದ ಜಯದೇವ ಕರ್ಕೊಂಡೋಗಿ ಅಲ್ಲೇ ನಮ್ಮ ಅಜ್ಜಿಗೆ ಎಲ್ಲ ಚಿಕಿತ್ಸೆ ಕೊಡಿಸಿ ಈಗ ಚೆನ್ನಾಗಿ ನಗ್ನ ಕೂಡ ನಮ್ಮ ಜೊತೆ ಇದ್ದಾರೆ ಸರ್.
ಒಟ್ನಲ್ಲಿ ರಾಜಕೀಯ ಬದಿಗಿಟ್ಟು ಅಮ್ಮ ಆಂಬುಲೆನ್ಸ್ ಸೇವೆಯು ಊಹೆಗೂ ಮೀರಿ ಯಶಸ್ವಿಯಾಗಿದೆ. ಸಾರ್ವಜನಿಕ ವಲಯದಲ್ಲಿ ಸಹ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ವಿರುದ್ಧ ಸಲ್ಲಿಸಿರುವ ಚುನಾವಣಾ ಅಕ್ರಮ ದಾವೆ ಆಧಾರಿತರಹಿತವಾಗಿದ್ದು, ಬಿಜೆಪಿ ಪರಾಜಿತ ಅಭ್ಯರ್ಥಿ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದೇನೆ ಹೊರತು ದುರುದ್ದೇಶದಿಂದ ಅಲ್ಲ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಬೀಳಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಿಜೆಪಿ ಮುಖಂಡರ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪೋತಿಪಲ್ಲಿ ಕ್ರಾಸ್ ಬಳಿ 35 ಲಕ್ಷ ರುಗಳ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸುಬ್ಬಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಬಿಜೆಪಿ ಮುಖಂಡರ ಇಡಿ ದಾಳಿ ಕುರಿತ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, 2023ರ ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ ನನ್ನ ವಿರುದ್ಧ ಸ್ಪರ್ಧಿಸಿ ಪರಾಭವಗೊಂಡಿರುವ ಬಿಜೆಪಿ ಅಭ್ಯರ್ಥಿ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚುನಾವಣಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿರುವ ದಾವೆಯಲ್ಲಿ ಚುನಾವಣೆಯಲ್ಲಿ ಗೆದ್ದಿರುವ ಶಾಸಕ ಸುಬ್ಬಾರೆಡ್ಡಿ ವಿದೇಶಗಳಲ್ಲಿ ಆಸ್ತಿ ಹೊಂದಿರುವ ಬಗ್ಗೆ ಅಫಿಡವಿಟ್ನಲ್ಲಿ ದೂರಿದ್ದಾರೆ. ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಕೋರ್ಟ್ಗೆ ಸಲ್ಲಿಸಿರುವ ದಾವೆಯ ಆಧಾರವಾಗಿ ನನ್ನ ಮೇಲೆ ಇಡಿ ದಾಳಿ ನಡೆದಿದೆ. ವಿದೇಶದಲ್ಲಿ ಆಸ್ತಿ ಹೊಂದಿರುವ ವಿಷಯವನ್ನ ಸತ್ಯ ಮಾಡುವ ಉದ್ದೇಶದೊಂದಿಗೆ ನಕಲಿ ದಾಖಲೆಗಳನ್ನು ಸಲ್ಲಿಸಿರುವ ಬಗ್ಗೆ ಕೋರ್ಟ್ ದಾಖಲೆಗಳಿಂದ ನನಗೆ ಮಾಹಿತಿ ಸಿಕ್ಕಿದೆ. ಎಲ್ಲಾ ದಾಖಲೆಗಳನ್ನ ಇಡಿ ತನಿಖಾ ಸಂಸ್ಥೆ ತನಿಖೆ ನಡೆಸುತ್ತಿದೆ. ನಾನು ಯಾರ ಮೇಲೂ ರಾಜಕೀಯ ದುರುದ್ದೇಶದಿಂದ ದೂರು ಕೊಟ್ಟಿಲ್ಲ. ನಾನು ಧರ್ಮ ಹಾಗೂ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಹೊರತು ನನ್ನ 12 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ಪೊಲೀಸರ ಹಾಗೂ ಇಡಿ ಅಧಿಕಾರಿಗಳ ತನಿಖೆಯಿಂದ ಸತ್ಯಾಸತ್ಯತೆ ಬಯಲಿಗೆ ಬರಲಿದೆ ಎಂದು ಬಿಜೆಪಿ ಅವರಿಗೆ ಟಾಂಗ್ ನೀಡಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಈ ಆರೋಪಗಳು ಸುಳ್ಳು ಆರೋಪಗಳು, ರಾಜಕೀಯ ದುರುದ್ದೇಶದಿಂದ ಕೇಸ್ ಹಾಕಿದ್ದಾರೆ MLA ಅವರು ಅಂತ ಹೇಳ್ಬಿಟ್ಟು ಬಿಜೆಪಿ ಅವರ ಆರೋಪ. ನೀವೇನು ಹೇಳ್ತೀರಿ ಸರ್? ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ. ನಾನು ಹೇಳಿರೋದು ನಿಜ ಆಗಲ್ಲ. ಯಾರು ನೀವು ಹೇಳ್ತಾ ಇದ್ದಾರೆ, ಯಾರೋ ಪಾರ್ಟಿಯಲ್ಲಿದ್ದಾರೆ ಅಂತ, ನಮ್ಮ ಎದುರು ಪಾರ್ಟಿ, ಅವ್ರದ್ದು ನಿಜ ಆಗಲ್ಲ. ತನಿಖಾ ಸಮಸ್ಯೆ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾರು ತಪ್ಪಿದ್ರೆ ಅವ್ರ ಶಿಕ್ಷೆ ಆಗುತ್ತೆ. ನಾನು ಧರ್ಮದ ಮೇಲೆ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋನು. ನಾನು ಯಾವತ್ತೂ ನಾನು ಈಗ ರಾಜಕೀಯ 12 ವರ್ಷದ ಜೀವನದಲ್ಲಿ ಸುಳ್ಳುಗಳು ಹೇಳೋದಾಗಲಿ ಇನ್ನೊಬ್ಬ ಮೋಸ ಮಾಡೋದಾಗಲಿ ನಾನು ಮಾಡಿಲ್ಲ. ನಾನು ಅವರೇ ಒಂದು ಅಫಿಡವಿಟಲ್ಲಿ ಸುಬ್ಬಾರೆಡ್ಡಿ ವಿದೇಶಗಳಲ್ಲಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಇಡಿ ರೈಡ್ ಮಾಡಿದ್ದಕ್ಕೆ ಅದರಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸಿಕ್ತು. ಆ ಡೂಪ್ಲಿಕೇಟ್ ಪತ್ರ ಸಿಕ್ಕಿರೋದ್ರಿಂದ ನಾನು ಈ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿದವ್ರು ಯಾರೋ ಅವ್ರಿಗೆ ಶಿಕ್ಷೆ ಮಾಡಿ ಅಂತ ಹೇಳಿದ್ದೀನಿ ವಿನಃ ನಾನು ಬೇರೆ ಥರ ಹೇಳಿಲ್ಲ. ಯಾರು ಹೇಳಿದ್ರೆ ಅವ್ರಿಗಾದ್ರೂ ಆಗ್ಬೋದು, ಬೇಕಂದ್ರೆ ಈ ಸುಬ್ಬುಗೂ ಆಗ್ಬೋದು, ಇನ್ನೊಬ್ರಿಗೂ ಆಗ್ಬೋದು. ಯಾರು ಮಾಡಿದ್ರೆ ಅವ್ರು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ MLA ಅವರು ಅಂತ. ಹೆಂಗೆ ಸರ್ ಸುಳ್ಳಾಗುತ್ತೆ ಸರ್? ತಾವು ಪತ್ರಿಕಾ ಮಿತ್ರರು, ತಮ್ಮ ನಾಲೆಡ್ಜ್ ಇರುತ್ತೆ. ಎಲೆಕ್ಷನ್ ಅಫಿಡವಿಟಲ್ಲಿ ಕೊಟ್ಟಿದ್ದೀಯಲ್ಲ ನೀವು, ಫಾರಿನಲ್ಲಿ ನಂದು ಆಸ್ತಿ ತೋರಿಸು, ಮತ್ತೆ ಕೊಡು ಡಾಕ್ಯುಮೆಂಟ್, ಇವತ್ತು ತಂದು ಕೊಡು. ಮತ್ತೆ ಯಾಕೆ ತಂದು ಕೊಡೋಕೆ ನನಗೆ ಇದಿಲ್ಲ ಅಂತ ಕೇಳೋದು. ನೀವಾಗ ನೀವು ಅಫಿಡವಿಟ್ ಕೋರ್ಟಲ್ಲಿ ಹೇಳಿರೋದು, ಇದೇ ನಿಮ್ಮ ಮೀಡಿಯಾಗೆ ಹೇಳಿರೋದಲ್ಲ. ಕೋರ್ಟಲ್ಲಿ ಏನಿದ್ರು ಪ್ರಮಾಣವಾಗಿ ಮಾಡಿ ಹೇಳಿರ್ತೀವಿ. ನೀನೇನು ಪ್ರಮಾಣ ಮಾಡಿದ್ದೀಯ ಅವತ್ತು ಆ ಡಾಕ್ಯುಮೆಂಟ್ ತೋರಿಸು. ಮತ್ತು ನೀನು ಇವತ್ತು ನಾನು ಇಟ್ಟಿರೋ ತೋರಿಸು, ಆ್ಯಸ್ ಗುಡ್. ನೀನು ಮಾಡಿಲ್ಲ ಆಗ ನಾನು ಒಪ್ಕೊಳ್ತೀನಿ. ಅವತ್ತು ಇರೋದ್ರಿಂದ ಆತ ಹೇಳಿರೋದಕ್ಕೂ ನನಗೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸಿಕ್ಕಿರೋದಕ್ಕೂ ಈ ಡೂಪ್ಲಿಕೇಟ್. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ಎಸ್ ನರೇಂದ್ರ, ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಮುಖಂಡರಾದ ಎಸ್ಎಸ್ ರಮೇಶ್ ಬಾಬು ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ,
PCM ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್ ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ KV ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ, ಎಕ್ಸ್ಟ್ರಾ ಟಾಪಿಂಗ್ ₹20 ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 816036 517 Another number 7483474588.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 83ರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಅಹಿಂದ ಸಂಘಟನೆ ವತಿಯಿಂದ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 83ನೇ ಹುಟ್ಟುಹಬ್ಬದ ಸಂಭ್ರಮ. ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆ ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಕಳವಾರ ಶ್ರೀಧರ್ ಮಾತನಾಡಿ, ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾನ್ ನಾಯಕರಾಗಿದ್ದಾರೆ. ಅವರು ನಡೆದು ಬಂದಂತಹ ಹಾದಿಯನ್ನ ಕೇವಲ ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಲು ಅವರ ಶ್ರಮ ಬಹಳಷ್ಟಿದೆ ಎಂದರು. ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ಅವರು ಸಂಸತ್ತಿನಲ್ಲಿ ಮಾತನಾಡುವಾಗ ಅಂಕಿ ಅಂಶಗಳ ಸಹಿತ ಕಲೆಯನ್ನ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಬೆಳೆಯುತ್ತಾರೆ ಎಂದರು. ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಯುತ ಡಾಕ್ಟರ್ ಎಂ ಮಲ್ಲಿಕಾರ್ಜುನ ಖರ್ಗೆಜಿಯವರ ಹುಟ್ಟುಹಬ್ಬ. ವಿಶೇಷವಾಗಿ ಈ ದಿನ ಹುಟ್ಟುಹಬ್ಬ ಮಾಡಬೇಕು ಅಂತ ನಾವು ನಮ್ಮ ನಾಯಕರು ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ತೀರ್ಮಾನ ತಗೊಂಡ್ವಿ. ಅವರು ನಡೆದು ಬಂದ ದಾರಿ ಮಾತಾಡಬೇಕಂದ್ರೆ ಭಾಳಷ್ಟಿದೆ. ಅವರು ವಿಶೇಷವಾಗಿ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಂತ ಏನಂತೀವಿ, ಕಲ್ಯಾಣ ಕರ್ನಾಟಕ, ಅದಕ್ಕೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂಥ ಮಹಾಪುರುಷರವರು. ಹಾಗೆಯೇ ಕರ್ನಾಟಕದಲ್ಲಿ ಸೋಲಿಲ್ಲದ ಸರ್ದಾರ ಅಂತ ಯಾರಾದರೂ ಇದ್ದರೆ ಡಾಕ್ಟರ್ ಖರ್ಗೆಜಿಯವರು. ಅವರು ಏನೇ ಮಾತಾಡಿದ್ರು ಭಾಳ ಉತ್ತಮವಾಗಿ ಭಾಳ ಸೂಕ್ತದಿಂದ ಮಾತಾಡ್ತಾರೆ, ಯಾವುದೂ ಕಾಂಟ್ರವರ್ಸಿ ಆಗೋದಿಲ್ಲ. ಆ ಥರ ಇಡೀ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆರವರು ಭಾಳ ಕಷ್ಟದಿಂದ ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಖರ್ಗೆಜಿಯವರ ನಾಯಕತ್ವದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗೋಕ್ಕೆ ಅವರು ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಅದಕ್ಕಾಗಿ ಮೊನ್ನೆ ಎಐಸಿಸಿ ಏನಿದೆ ಹೈಕಮಾಂಡರು ಅವರನ್ನು ಒಂದು ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆಗೆ ಹಾಗೂ ಎಐಸಿಸಿ ಅಧ್ಯಕ್ಷರಾದಂಥ ಉನ್ನತ ಸ್ಥಾನವನ್ನು ಕೊಟ್ಟು ಅವರನ್ನು ಕಾಂಗ್ರೆಸ್ ಪಕ್ಷ ಭಾಳ ಗೌರವಿಸಿದೆ. ಈ ನಿಟ್ಟಿನಲ್ಲಿ ಅವರು ಈಗಾಗಲೇ ಪ್ರಧಾನಮಂತ್ರಿ ಆದಂಥ ಅರ್ಹತೆ ಇತ್ತು. ಸಮಯ ಸ್ವಲ್ಪ ಮುಂದೆ ಇರೋದ್ರಿಂದ, ಸಮಯ ಸ್ವಲ್ಪ ಅಭಾವ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದ ಒಂದು ಭವಿಷ್ಯ ಮತ್ತು ಸಂವಿಧಾನದಲ್ಲಿ ಏನು ಇದೆ ಅದನ್ನು ಆ ಒಂದು ಸಂವಿಧಾನಬದ್ಧವಾಗಿ ಎಲ್ಲ ಹಕ್ಕುಗಳನ್ನು ಅವರು ಸಂಸತ್ತಿನಲ್ಲಿ ವಾಯ್ಸ್ ಮಾಡೋಂಥ ಏಕೈಕ ವ್ಯಕ್ತಿ ಕರ್ನಾಟಕದ ಖರ್ಗೆಜಿಯವರು. ಆದ್ದರಿಂದ ಈ ದಿನ ನಾವು ವಿಶೇಷವಾಗಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಹಾಲು ಮತ್ತು ಹಣ್ಣು ಮತ್ತು ಬ್ರೆಡ್ ಅನ್ನು ವಿತರಿಸುವ ಮುಖಾಂತರ ಅವರಿಗೆ ಒಂದು ಗೌರವ ಪೂರ್ವಕವಾಗಿ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ ಆನಂದ್, ಕೆಸಿ ರಾಜಕಾಂತ್, ನಂಜುಂಡಯ್ಯ, ಲಕ್ಷ್ಮಣ್, ಬಂಗಾರಿ, ನರೇಶ್, ಅಮಾನುಲ್ಲಾ, ಇಬ್ರಾಹಿಂ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪವಿತ್ರ ಆಷಾಢ ಮಾಸದ ಕೊನೆ ಸೋಮವಾರದ ಸಂಭ್ರಮ. ನಂದಿಗಿರಿ ಪ್ರದಕ್ಷಿಣೆಗೆ ಹರಿದು ಬಂದ ಜನಸಾಗರ, ದೇವರ ದರ್ಶನ ಪಡೆದು ಪುನೀತರಾದ ಭಕ್ತರು. ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ದೂರು ದಾಖಲು ವಿಚಾರ. ಶಾಸಕ ಸುಬ್ಬಾರೆಡ್ಡಿಯಿಂದ ಅಧಿಕಾರ ದುರ್ಬಳಕೆ ಆರೋಪ, ಬಿಜೆಪಿ ಮುಖಂಡರ ಆಕ್ರೋಶ. ಯಶಸ್ವಿ ಅಮ್ಮ ಆಂಬ್ಯುಲೆನ್ಸ್ ಉಚಿತ ಆರೋಗ್ಯ ಸೇವೆ, 10,000ಕ್ಕೂ ಹೆಚ್ಚು ಮಂದಿಗೆ ಆಸರೆ, ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ. ಉದ್ದೇಶಪೂರ್ವಕವಾಗಿ ದೂರು ದಾಖಲು ಮಾಡಿಲ್ಲ, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ. ಬಿಜೆಪಿ ಮುಖಂಡರಿಗೆ ಶಾಸಕ ಸುಬ್ಬಾರೆಡ್ಡಿ ತಿರುಗೇಟು.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.